ನಾಗೇಂದ್ರ ವಿಚಾರ ಇಟ್ಕೊಂಡಿರೋದ್ರಿಂದ ಇದೆಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆನೆ ಮಾಡೋಕ್ಕಾಗಿಲ್ಲ. ಅವನ ಬೇಸರ ಇಲ್ವಾ ನಿಮಗೆ? ಸರ್, ಯತ್ನಾಳ್ ಅವರು ಮಾತು ಹೇಳಿದ್ರು ಸರ್, ಡಿ ಕೆ ಶಿವಕುಮಾರ್ ಮತ್ತು ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ಒಂದು ರೀತಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ. ಈ ಬಿಡದಿ ನೈಸ್ ವಿಚಾರ ಸಂಬಂಧಪಟ್ಟಂತೆ ಹೋರಾಟ ಮಾಡಿಲ್ಲ. ಕಳೆದ 10 ಅಧಿವೇಶನದಲ್ಲಿ ರೈತರದು 10 ಸರಿ ಹೋರಾಟ ಮಾಡಿದಿರಿ, ವಿಧಾನಸಭೆ ಒಳಗಡೆನೂ ಹೋರಾಟ ಮಾಡಿದಿರಿ, ಉತ್ತರ ಕರ್ನಾಟಕ ವಿಚಾರವಾಗೂ ಮಾಡಿದಿರಿ, ಬಿಡದಿ ವಿಚಾರವಾಗಂತೂ ನಾನೇ ಹೋಗಿದ್ದೀನಿ, ಸ್ವತಃ ಹೋಗಿ ನಾನೇ ಬಂದಿದ್ದೀನಿ, ಬರದ ಬಗ್ಗೆ ಹೋರಾಟ ಮಾಡಿದ್ದೀನಿ, ಫ್ಲಡ್ ಬಗ್ಗೆ ಗಂಟೆಗಟ್ಟಲೆ ಮಾತಾಡಿದ್ದೀನಿ. ಟಚ್ ಅಂಡ್ ಗೋ ಇಂದ ಏನು ಆಗಲ್ಲ ಅಂತ ಗೊತ್ತಾದ ಮೇಲೆ ಇದನ್ನ ಒಂದು ತಾರ್ಕಿಕ ಅಂತ್ಯ. ನೀವು ಯಾವಾಗೂ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಕೆಲವು ಸರಿ ಬರಿತಾ ಇರ್ತೀರ, ತಾರ್ಕಿಕ ಬಿಜೆಪಿಯವರು ಬರದ್ದು ಟಚ್ ಮಾಡ್ತಾರೆ, ವಾಕೌಟ್ ಮಾಡ್ತಾರೆ, ಹಿಂಗೆಲ್ಲ ಬರೀತಾರೆ. ಅದಕ್ಕೆ ನೋ ಟಚ್ ಅಂಡ್ ಗೋ, ಫಿನಿಶ್ ಅಷ್ಟೇ. ಈ ಸರಿ ಮಾಡೇ ಮಾಡ್ತೀವಿ. ನಮ್ಮ ಹೋರಾಟಕ್ಕೆ, ಬಿಜೆಪಿಯ ಹೋರಾಟಕ್ಕೆ ಬೆಲೆ ಸಿಗುತ್ತೆ ಅನ್ನೋ ವಿಶ್ವಾಸ. ಇವ್ರು ಕೊಡ್ಲಿಲ್ಲ ಅಂದ್ರೆ ದೇವರೇ ಡಿಸೈಡ್ ಮಾಡ್ಬಿಟ್ಟವ್ರು. ಇವ್ ಮನೆ ಕಳಿಸ್ಬೇಕು ಅಂತ ದೇವರೇ ಡಿಸೈಡ್ ಮಾಡಿ ಅಷ್ಟು ಸರಿ ಕೂಗಿದಿರಿ. ದೇವರ ಹೆಸರು ಅಷ್ಟು ಸರಿ ಕೂಗಿಲ್ಲ. ಅಷ್ಟು ಸರಿ ವಿಧಾನಸಭೆ ಒಳಗಡೆ ನಮ್ಮ ಎಲ್ಲ ಶಾಸಕರು ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ, ಅಷ್ಟು ಕೂಗಿದಿರಿ ನಾವು. ಗ್ಯಾರಂಟಿ ಈ ಒಂದು ಏನು 187 ಕೋಟಿ ದಲಿತರ ಹಣವನ್ನು ನುಂಗದಂಥವನಿಗೆ ಒಂದು ಶಿಕ್ಷೆ ಆಯಿತು ಅಂತ ಹೇಳಿದ್ರೆ ಇದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ಮೆಸೇಜ್. ಅಲ್ಲಿ ಅವರು ದಲಿತರಿಗೆ ನ್ಯಾಯ ಕೊಟ್ಟಂಗೆ ಪಾರ್ಲಿಮೆಂಟ್ ಅಲ್ಲಿ ಪತ್ರಿಕೆ ಲೀಕ್ ಆಗಿದೆ ಅಂತೇಳಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಂಡ್ರು. 50 ಸರಿ ಆಗಿರ್ಬೇಕು ಅದು ಲೀಕ್ ಪ್ರಶ್ನೆ ಪತ್ರಿಕೆ, 106 ಸರಿ ಆಗಿದೆ. ನಾವು ಇಲ್ಲೂ ಬಿಡಲ್ಲ. ನಾವು ಇಲ್ಲಿ ನಾಗೇಂದ್ರ ರಾಜೀನಾಮೆ ತಗೊಳೋದು ಶತಸಿದ್ಧ. ಫಿನಿಶ್. ಸರ್, ನೀವು ಹೋರಾಟ ಮಾಡಿದ ಪರಿಣಾಮವಾಗಿ ನೀವು ಈ ವಿಚಾರ ಹೋರಾಟ ಮಾಡಿದ್ರಿ. ಮತ್ತೆ ಸಚಿವಗಳೆಲ್ಲ ಆಗಿದ್ದಾರೆ, ಅವ್ರು ಯಾರು ಇಲಾಖೆ ಬಗ್ಗೆ ಗೊತ್ತಿರಲಿಲ್ಲ, ಅವರೆಲ್ಲ ಬಚಾವಾದ್ರ ಅಂತ. ನೀವು ಒಂದು ಪ್ರಶ್ನೆಗೆ ಉತ್ತರ ಕೊಡೋಕೆ ಅವ್ರಿಗೆ ಅಕಸ್ಮಾತ್ ಸಾಮರ್ಥ್ಯ ಇತ್ತು ಅಥವಾ ತಯಾರಿ ಮಾಡ್ಕೊಂಡಿರೋ ಬಂದಿಲ್ಲ. 2 ಡೇಸ್ ಬಿಫೋರ್ ಅವ್ರಿಗೆಲ್ಲ ಖಾತೆ ಹಂಚಿಕೆ ಮಾಡಿದ್ರು. ಇಲ್ಲೆಲ್ಲ ಎಲ್ಲ ಮಂತ್ರಿಗಳು ಪೇಮೆಂಟ್ ಅಲ್ಲಿ ಬಂದಿರೋರು ಎಲ್ಲ 100, 150. ಅದರಿಂದ ಪೇಮೆಂಟೇ ಅವರಿಗೆ ರಕ್ಷಣೆ ಕೊಟ್ಟಿದೆ, ಮಾನದಂಡ ಇರೋದ್ರಿಂದ. ಅದರಿಂದ ಅವ್ರ ಪರ್ಫಾರ್ಮೆನ್ಸ್, ಹಣನೇ ಅವ್ರ ಪರ್ಫಾರ್ಮೆನ್ಸ್. ಮುಂದಿನ ದಿನಗಳಲ್ಲಿ ಯಾವ್ದಾವ್ದು ಬಿಟ್ಟಿದಿರೋ ಅವೆಲ್ಲವನ್ನ ತಗೊಂತೀವಿ ನಾವು. ಯಾಕಂದ್ರೆ ಬಿಡದಿದೇನು ಇವತ್ತಿಗೆ ಏನು ಮುಗಿಯಲ್ಲ, ನೈಸ್ ಇವತ್ತಿಗೆ ಏನು ಮುಗಿಯಲ್ಲ, ನಮ್ದು ಕಂಟಿನ್ಯೂ ಆಗ್ತೈತೆ. ಅದರಿಂದ ಮುಂದಿನ ದಿನಗಳಲ್ಲಿ ಅಧಿವೇಶನಗಳಲ್ಲಿ ನೈಸ್ ಇರ್ಬೋದು, ಬಿಡದಿ ಇರ್ಬೋದು, ಇವೆಲ್ಲವನ್ನ ಮುಂದಿನ ದಿನಗಳಲ್ಲಿ ನಾವು ತಗೊಂತೀರಿ. ಯಾವುದು ಬಿಡಲ್ಲ. ಬಿಜೆಪಿ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತ ಕೆಲಸ ಮಾಡಬೇಕಾಗಿತ್ತು, ಅದನ್ನು ಮಾಡಿದಿರಿ. ವೈಟಿಂಗ್ ಫಾರ್ ದ ರಿಸಲ್ಟ್. ಎಕ್ಸಾಮ್ ಆಗಿದೆ, ರಿಸಲ್ಟ್ಗೋಸ್ಕರ ವೈಟ್ ಮಾಡಿ. ಒಂದು ವೇಳೆ ಏನಾದ್ರು ರಾಜೀನಾಮೆ ಕೊಟ್ರೆ ನಿಮ್ಮ ಪಾದಯಾತ್ರೆ ಕ್ಯಾನ್ಸಲ್ ಮಾಡ್ತಾರೆ? ಅದನ್ನ ಚರ್ಚೆ ಮಾಡ್ತೀರಿ. ಯಾಕಂದ್ರೆ ನಾವು ನಾಗೇಂದ್ರ ರಾಜೀನಾಮೆ ಮತ್ತು ಬರದ ವಿಚಾರವಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ರಿ. ನೋಡೋಣ, ಪಾರ್ಟಿಯಲ್ಲಿ ಅದನ್ನ ಚರ್ಚೆ ಮಾಡ್ತೀರಿ. ನಾನು ಪಾರ್ಟಿಯಲ್ಲಿ ಚರ್ಚೆ ಮಾಡಿದ್ಮೇಲೆ ಹೇಳ್ತೀನಿ. ಅದಕ್ಕೆ ಅವರು ಪಾರ್ಟಿಯಿಂದ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಭೇಟಿ ಮಾಡ್ತಾರೆ. ಸಿಟಿ ರವಿ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದೆ. ನನಗೆ ಯಾವುದೇ ಕಾಂಗ್ರೆಸ್ ಅವ್ರ ಜೊತೆ ನನಗೇನು ಆಗಬೇಕಾಗಿದ್ದ ಅವಶ್ಯಕತೆ ಇಲ್ಲ. ನಾವೆಲ್ಲ ಸರ್ಕಾರ ಇದ್ದಾಗ ನೋಡಿದ್ದೀರಿ, ನಮ್ಮಿಂದ ಏನೇನು ಕೆಲಸ ಮಾಡಿಸ್ಕೊಂಡು ಹೋದ್ರು, ಏನೇನು ಮಾಡ್ಕೊಂಡು ಹೋದ್ರು. ಅಂದ್ರೆ ಅವ್ರ ಅಧಿಕಾರಕ್ಕೆ ಬಂದಾಗ ನಮ್ಮನ್ನೇ ಹಾಕ್ತಾರ. ನನ್ಗೆ ಮನೆನೇ ಕೊಟ್ಟಿಲ್ಲ ಅವರು. ನನಗೆ ಮನೆನೇ ಕೊಡ್ದಿರ 3 ವರ್ಷದಿಂದ ಸತಾಯಿಸ್ತಾವ್ರೆ. 8 ಬಾರಿ ಪತ್ರ ಬರೆದಿದ್ದೀನಿ, 16 ಬಾರಿ ಕೇಳಿದ್ದೀನಿ. ನನ್ನ ಅವರ ಸಂಬಂಧ ಅಳಸೋಗಿದೆ, ನನ್ನ ಕಾಂಗ್ರೆಸ್ಸಿನ ಸಂಬಂಧ ಅಳಸೋಗಿದೆ. ಅದರಿಂದ ಅವ್ರ ಮನೆ ಕೊಡೋದು ಬೇಡ, ನಾನು ತಗೊಳೋದು ಬೇಡ, ಅವ್ರ ಅಂಗಲ್ಲೂ ಇರೋಲ್ಲ ನಾನು. ಅಲ್ಲ ಸರ್, ಬಹಳಷ್ಟು ಕಾಂಗ್ರೆಸ್ ಮತ್ತೆ ಬಿಜೆಪಿ ಎಂಎಲ್ಎಗಳಿಗೆ ಸಿದ್ದರಾಮಯ್ಯ ಬೆಂಬಲ ಬೇಕು ಅಂತ ಅನಿಸಿರ್ಬೇಕು. ಆ ಕಾರಣಗಳಿಗೋಸ್ಕರ ಏನಾದ್ರು ಹೋಗ್ತಾರ? ಅದು ಅವರ ಅವಶ್ಯಕತೆ ಇಲ್ವಾ? ಅವರವರ ವೈಯಕ್ತಿಕ, ಅದು ಅವರವರ ವೈಯಕ್ತಿಕ. ನಾನು ಆ ವೈಯಕ್ತಿಕ ವಿಚಾರಕ್ಕೆ ನಾನು ಎಂಟ್ರಿ ಆಗಲ್ಲ. ನನಗೆ ಯಾವುದೇ ಕಾಂಗ್ರೆಸ್ಸಿನ ನಾಯಕರ ಅವಶ್ಯಕತೆ ನನಗಿಲ್ಲ.
ಮೈ ಗಾಡ್ ಈಸ್ ಅಟಲ್ ಬಿಹಾರಿ ವಾಜಪೇಯಿ, ಮೈ ಗಾಡ್ ಈಸ್ ಬಿಜೆಪಿ, ಮೈ ಗಾಡ್ ಈಸ್ ಕಮಲ. ಅಷ್ಟೇ. ಭಾರತ್ ಮಾತಾ ಕಿ ಜೈ. ಸರಿ ಇಂಡೈರೆಕ್ಟ್ ನಾನು ಹೊಡೆದ್ಬಿಟ್ಟಿದ್ದೀನಿ. ಪ್ರಿಯಾಂಕಾ ಖರ್ಗೆ ಒಂದು ಮಾತಾಡಿದ್ದಾರೆ, RSS ನಾನೇ ಕೊಡ್ತೀನಿ ರಿಜಿಸ್ಟ್ರೇಷನ್ ಮಾಡ್ತೀನಿ, ಬಟ್ ಇಡೀ ದೇಶಾದ್ಯಂತ ಬೇಕಾದ್ರೆ ನಾವೇ ಕೊಡ್ತೀವಿ, ಸಂಬಳದಲ್ಲೇ ಕೊಡ್ತೀನಿ ಅಂತ ಎಲ್ಲ ಹೇಳಿದ್ರು. ಮೊನ್ನೆ ಸದನದಲ್ಲಿ ಉತ್ತರ ಕೇಳಿದ್ರು ಸರ್, RSS ವಿರುದ್ಧ ಯಾವುದೇ ಕೇಸ್ ಇದೆಯಾ ಅಂತ. ಯಾವುದೇ ಇಲ್ಲ ಅಂತ ಉತ್ತರ ಬಂದಿರೋ ಬಗ್ಗೆ ರಿಜಿಸ್ಟ್ರೇ ಆಗಿಲ್ಲ, ಹಂಗಾಗಿ ಮೊದಲು ರಿಜಿಸ್ಟರ್ ಆಗಲಿ, ರಿಜಿಸ್ಟರ್ ಆದ್ರೆ ಕೇಸ್ ಆಗುತ್ತೆ. ಸಂವಿಧಾನದಲ್ಲಿ ಇದೆಯಾ ಮಾಡಿಸ್ಕೊಳ್ಳೇಬೇಕು ಅಂತ? ಫಸ್ಟು ಸಂವಿಧಾನ ಓದ್ಕೊಳಕ್ಕೆ ಆ ಸಣ್ಣ ಪುಸ್ತಕ ಹಿಡ್ಕೊಂಬತ್ತಾರೆ ಸಂವಿಧಾನದ್ದು, ಇಷ್ಟೇ ಇಷ್ಟಾಗಲ್ಲ ಐತೆ ಅದು. ದೊಡ್ಡ ಪುಸ್ತಕ ಐತೆ, ಅಂಬೇಡ್ಕರ್ ಬರೆದಿರೋದು ದೊಡ್ಡ ಪುಸ್ತಕ ಎಲ್ಲನಪ್ಪ, ದೊಡ್ಡ ಪುಸ್ತಕ ಬರ್ದವ್ರೆ. ಅದು 16 ಜನ 17 ಜನ ಸಮಿತಿ ಎಷ್ಟೋ ಗೊತ್ತಿಲ್ಲ, 17 19 ಜನ ಸಂವಿಧಾನ ಪುಸ್ತಕ ಬರೆದವರು. ತೋರ್ಸೋದ್ರಿಂದ ಏನು ಉಪಯೋಗ ಇಲ್ಲ, ಓದ್ಬೇಕು. ದೊಡ್ಡ ಪುಸ್ತಕ ಇದೆ. ಜೋಬಲ್ಲಿರೋ ಅಂತ ಪುಸ್ತಕ ಸಂವಿಧಾನದ್ದು, ಜೋಬಲ್ಲಿ ಬರೋ ಪುಸ್ತಕ ಅಲ್ಲ ಅದು ಸಂವಿಧಾನ. ತೋರ್ಸೋದಕ್ಕೆ ತೋರಿಕೆಗಾಗಿ ಇಟ್ಕೋಣ ಅಂತ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಬರೆದಿಲ್ಲ. ಅದಕ್ಕೆ ನಾನು ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತೀನಿ, ಆ ಸಂವಿಧಾನದ ಪುಸ್ತಕ ತೆಗೆದು ಅಲ್ಲಿ ಎಲ್ಲಿ ಓದಿ ಚಂದಾಗಿ ಮನದಟ್ಟು ಮಾಡ್ಕೊಂಡು ಯಾವ ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತ ಬರೆದಿದೆ. ನಾನು ಹೇಳ್ತಾ ಇರೋದು ಭಾರತದ ಸಂವಿಧಾನ ಒಂದೇ ಅಲ್ಲ, ಹಿಂದೆ ಬ್ರಿಟಿಷರಿದ್ರು, ಬ್ರಿಟಿಷರು ಅವ್ರದ್ದು ಒಂದು ಸಂವಿಧಾನ ಇತ್ತು, ಅವ್ರದ್ದು ಒಂದು ಕಾನೂನು ಕಟ್ಟಳೆ ಎಲ್ಲ ಇತ್ತು. ಅವರಿದ್ದಾಗೆ RSS ಓಪನ್ ಆಗಿದೆ, ಅವರೇ ಕೇಳಿಲ್ಲ. ಇದುವರೆಗೂ ಈ ದೇಶದ ಪ್ರಧಾನಿಗಳ ಆದರಲ್ಲ ಯಾರ್ಯಾರು, ಅವ್ರ ಕುಟುಂಬ, ಅಪ್ಪ ಅಮ್ಮ ಮಗ ಮೊಮ್ಮಗ ಎಲ್ಲರೂ ಆದರಲ್ಲ, ಇವ್ರು ಯಾರೂ ಕೇಳಿಲ್ಲ. ಅದರಿಂದ ಸಂವಿಧಾನ ಪುಸ್ತಕ ಓದಿ ಕೇಳಿ. ಇವರ ಸಂಘಟನೆಗಳಿಲ್ಲೆಲ್ಲ ಅವಲ್ಲ. ಬೆಂಗಳೂರಲ್ಲಿ ಕೆಲವು ಕ್ಲಬ್ಬೇ ಐತೆ, ಕ್ಲಬ್ಗಳೇ ಇನ್ನ ರಿಜಿಸ್ಟರ್ ಆಗಿಲ್ಲ. ಕ್ಲಬ್ಗಳು ಬೆಂಗಳೂರಲ್ಲಿರೋ ಕ್ಲಬ್ಬೇ ರಿಜಿಸ್ಟರ್ ಆಗಿಲ್ಲ, ಇನ್ನ ದಾಖಲೆ ಇದೆ ನನ್ನ ಹತ್ರ. ಕೆಲವು ಕ್ರಿಶ್ಚಿಯನ್ ಸಂಸ್ಥೆಗಳು ಇನ್ನೂ ರಿಜಿಸ್ಟರ್ ಆಗಿಲ್ಲ. ಇವರ ಐಯಿಂದ ಅದೇನೋ ಆ ಈನೋ ಓ ಏನೋ ಐಯಿಂದ ಅದೇ ಐಯಿಂದ ರಿಜಿಸ್ಟರ್ ಆಗಿದೆ. ರಿಜಿಸ್ಟರ್ ಆಗೈತೆ. ಸಭೆಗಳೆಲ್ಲ ಮಾಡ್ತಾವ್ರಲ್ಲಪ್ಪ, ಯಾರೇ ಸರ್ ಪರ್ಮಿಷನ್ ಅಂತ ಇದ್ದೀರಾ? ಈಗ ಸಿದ್ದರಾಮಯ್ಯ ಮತ್ತೆ ಮಾಡಕ್ ಹೋಗ್ತಾವ್ರ ಐಯಿಂದ. ಹಿಂದೆ ಎಲ್ಲ ಸಿದ್ದರಾಮಯ್ಯ ಮಾಡಿದ್ರಲ್ಲ ಐಯಿಂದ ರಿಜಿಸ್ಟರ್ ಆಗೈತಾ? ಯುವಕ ಸಂಘಗಳು ಆಗೈತಾ ಹೇಳಿ? ಗಣೇಶನ ಹಬ್ಬ, ದಾರಿಗೊಂದು ಗಣೇಶನ ಹಬ್ಬ ಇಟ್ಕೊಂಡಿರ್ತಾರೆ, ರಿಜಿಸ್ಟರ್ಗಳಾಗವ? ಒಳ್ಳೆ ಕೆಲಸ ಮಾಡಕ್ ರಿಜಿಸ್ಟ್ರೇಷನ್ ಮಾಡ್ಬೇಕಾ ಕೇಳಿ. ಈ ಮೊಹರಂ ಮೊನ್ನೆ ಮೆರವಣಿಗೆ ಮಾಡಿದ್ರಲ್ಲ, ಅವರೆಲ್ಲ ರಿಜಿಸ್ಟರ್ ಆಗವ್ರ? ಮೆಂಬರ್ಶಿಪ್ ಇದೆಯಾ ಅವ್ರದೆಲ್ಲ? ಮೊಹರಂ ಮಾಡಿದವ್ರದೆಲ್ಲ ಮೆಂಬರ್ಶಿಪ್ ಇದೆಯೇನಪ್ಪ? ಮೆರವಣಿಗೆಗೆ ಹೋಗ್ಬೇಕಾದ್ರೂ ಮೆಂಬರ್ಶಿಪ್ ಇರಬೇಕಲ್ಲ. ಈ ಖರ್ಗೆ ಪ್ರಕಾರ ಮೆಂಬರ್ಶಿಪ್ ಇದೆಯಾ? ಅದಕ್ಕೆಲ್ಲ ಮೆಂಬರ್ಶಿಪ್ ಬೇಡ, RSSಗೆ ಮಾತ್ರ ಮೆಂಬರ್ಶಿಪ್ ಬೇಕು. ಖರ್ಗೆ ರೂಲು ಇದು. ಆ ಸಂವಿಧಾನ ಬೇರೆ, ಅಂಬೇಡ್ಕರ್ದು ಒಂದು ಸಂವಿಧಾನ ಐತೆ, ಅದೆಲ್ಲ ನಾವು ಪೂಜ್ಯ ಭಾವನೆಯಿಂದ ನೋಡುವಂಥದ್ದು ಅಂಬೇಡ್ಕರ್ ಮೇಲೆ. ಇದು ಖರ್ಗೆ ಸಂವಿಧಾನ ಇದು. ಅದರಿಂದ ಖರ್ಗೆ ಸಂವಿಧಾನವನ್ನು ನಾವು ಕಸದ ಬುಟ್ಟಿಗೆ ಹಾಕ್ಬಿಟ್ಟಿದ್ದೀವಿ. ಕಸದ ಬುಟ್ಟಿಗೆ ಹಾಕಿರೋದ್ರಿಂದ ಖರ್ಗೆ ಸಂವಿಧಾನ ನಮ್ಗೆ ಅಂಬೇಡ್ಕರ್ ಸಂವಿಧಾನ ಪೂಜ್ಯನೀಯ. ನಮಗೆ ಈ ಖರ್ಗೆ ಸಂವಿಧಾನ ಇದೆಯಲ್ಲ, ಅದನ್ನು ನಮಗೇನು ಕೇರ್ ಮಾಡಲ್ಲ ನಾವು. ಕರೆಕ್ಟಾ? ಸರಿ, ಧನ್ಯವಾದಗಳು. ಸರ್, ಸಬ್ ಕಮಿಟಿ ಬೇರೆ ಮಾಡಿದ್ದಾರೆ ಸರ್, ಈ KPSC ಹಗರಣಗಳೆಲ್ಲ ಆಗೋಲ್ಲ, ಶಿಕ್ಷಣ ಮತ್ತು ಪರೀಕ್ಷೆಗಳ ಸುಧಾರಣೆಗೆ ಸಂಬಂಧಪಟ್ಟಂತೆ UT ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಉಳಿದಂತ ಶಿಕ್ಷಣ ಸಚಿವರು ವೈದ್ಯಕೀಯ ಪ್ರಾಥಮಿಕ ಮತ್ತು 5 ಜನರ ಸಮಿತಿ ಮಾಡಿದ್ದಾರೆ ಪರೀಕ್ಷೆಗಳ ಅಕ್ರಮ ತಡೆಯೋದಕ್ಕೆ ಅಂತ. ಬಹಳ ಒಳ್ಳೊಳ್ಳೆ ಹೆಸರುಗಳು ಏನದು ಏನ್ ಮಾಡ್ತಾವ್ರೆ? ಕ್ಯಾಬಿನೆಟ್ ಸಬ್ ಕಮಿಟಿಗಳು ಮಾಡಿ ದಯವಿಟ್ಟು ಮಾಡ್ತಾ ಇದ್ದೀರಾ, ಮಾಡಿ. ಇನ್ನೂ ಬಹಳಷ್ಟು ಮಾಡಬೇಕಾಗಿದೆ. ಯಾಕಂದ್ರೆ ಹಿಂದೆ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ರಲ್ಲಪ್ಪ, ಏನಾಯ್ತು? 3.5 ವರ್ಷ ಆಯ್ತಲ್ಲ ಬ್ರ್ಯಾಂಡ್ ಬೆಂಗಳೂರು, ಏನಾನ ಆಯ್ತಾ? ಕಸದಿಂದ ಸ್ವಾತಂತ್ರ್ಯ ಏನೋ ಫ್ರೀಡಮ್, ಇಂಗ್ಲಿಷಾಗ ಏನಪ್ಪ ಅದು? ಗಾರ್ಬೇಜ್. ಫ್ರೀಡಮ್
ಗಾರ್ಬೇಜ್ ಅದಕ್ಕೂ ಒಂದು ಮಾಡಿ. ಕಸಮುಕ್ತ ಏನಾನ ಉಪಯೋಗ ಆಯ್ತಾ? ಕರ್ನಾಟಕ. ಒಂದು ತಿಂಗಳಾಯ್ತು ಅವಾಗೆ ಘೋಷಣೆ ಆಗಿ ಎಲ್ಲ ಇವೆಲ್ಲ. ಫುಟ್ಪಾತ್ ಅಲ್ಲಿರೋ ಎಲ್ಲ ಅಂಗಡಿಗಳ ತೆರವು. ಈಗ ಫುಟ್ಪಾತ್ಗಳಲ್ಲೇ ಅಂಗಡಿಗಳಿಗೆ ಕೋರ್ಟನು ಅದಕ್ಕೆ ಸ್ಟೇ ಕೊಟ್ಬಿಟ್ಟವ್ರೆ, ಅಂಗಡಿಗಳಿಗೆ ಅಲ್ಲೇ ಇರಲಿ ಅಂತ. ಬೀದಿ ಕಾರುಗಳು, ಬೀದಿ ನಾಯಿಗಳು, ಬೀದಿ ಹಸುಗಳು ಎಲ್ಲ ಇದೆಯಲ್ಲ, ಹಂಗೆ ಬೀದಿಯಲ್ಲಿ ಬಿದ್ದಿರೋ ಕಾರುಗಳು ಅದನ್ನೆಲ್ಲ ತೆಗೆದಾಕ್ತೀರಿ ಅಂದ್ರು. ಬೀಡಾಡಿ ಕಾರ್. ಬಿಡಾಡಿ ಕಾರುಗಳು, ಬಿಡಾಡಿ ದನಗಳು ಅಂತ ನಮ್ಮಲ್ಲಿ ಹಳ್ಳಿಗಳ ಕಡೆ ಹೇಳ್ತಾರೆ. ಈ ಬಿಡಾಡಿ ಕಾರುಗಳು 4ಕ್ಕೆ ನಾನು ಸ್ಟಿಕ್ಕರ್ ಅಂಟಿಸಿದ್ ನೋಡ್ದಪ್ಪ, ಅದ್ರಲ್ಲಿ ಒಂದೇನೇ ಎತ್ಕೊಂಡು ಹೋಗಿರ್ಬೇಕು, ಇನ್ನು 3 ಅಲ್ಲೇ ಇರ್ಬೇಕನ್ನ. ಎಲ್ಲಾನ ಆಗಿದೆಯಾ ಹೇಳಿ? ಅದರಿಂದ ಈ ಒಂದು ಸಮಿತಿಗಳು ಮಾಡೋದ್ರಿಂದ ಏನು ಉದ್ಧಾರ ಏನಾಗಲ್ಲ. ಮೊದಲು ಸರ್ಕಾರದಲ್ಲಿ ಹಣ ಇರಬೇಕು, ಆಕ್ಷನ್ ಆಫ್ ಪ್ಲಾನ್ ಬೇಕು, ಇಂಪ್ಲಿಮೆಂಟ್ ಮಾಡುವಂತ ಅಧಿಕಾರಿ ವರ್ಗ ಬೇಕು. ಈ 3 ಇಲ್ಲ ಈ ಸರ್ಕಾರದಲ್ಲಿ. ಈ ಸರ್ಕಾರದಲ್ಲಿ ಈ 3 ಇಲ್ಲ. ಇಂಪ್ಲಿಮೆಂಟ್ ಮಾಡುವಂತ ನಿಷ್ಠಾವಂತ ಅಧಿಕಾರಿಗಳಿಲ್ಲ, ಸರ್ಕಾರದಲ್ಲಿ ಹಣ ಇಲ್ಲ, ಪ್ಲಾನಿಂಗ್ ಮಾಡುವಂತ ಒಂದು ಇಲಾಖೆ ಸತ್ತೋಗಿದೆ. ಅದರಿಂದನೇ ಈ ಸಬ್ ಕಮಿಟಿಗಳೆಲ್ಲ ಬರ್ತಾ ಇದೆ. ಕಸದ ಒಂದು ಸಬ್ ಕಮಿಟಿ, ಈ ಥರದೆಲ್ಲ ಸಬ್ ಕಮಿಟಿಗಳು. ಮತ್ತೆ ಶಿಕ್ಷಣ ನೀತಿ ಇಲ್ವಾ? ಈಗ ದೇಶದಲ್ಲೇ ಶಿಕ್ಷಣ ನೀತಿ ಮಾಡಿದಾರಲ್ಲ. NEP 3 ವರ್ಷ ಆಯ್ತು ಮಾಡಿ, ಇನ್ನ ಅದ್ರ ಬಗ್ಗೆ ಏನೂ ಇಲ್ಲ. ಮತ್ತೆ ಈ ಕಾಪಿ ಹೊಡೆಯೋದು ಇದೆಯಲ್ಲ, ಕಾಪಿ ಹೊಡೆಯೋದು ನಿರಂತರ ಆಗೋಗ್ಬಿಟ್ಟಿದೆ ಇವಾಗೆಲ್ಲ ಕರ್ನಾಟಕದಲ್ಲಿ. ಖರ್ಗೆ ಕಲಬುರಗಿದಲ್ಲೇ ಆಗಿದೆ, ಖರ್ಗೆ ಅವ್ರ ಇದರಲ್ಲೇ ಆಗಿದೆ, ಕಾಲೇಜ್, ಲಾ ಕಾಲೇಜಲ್ಲಿ. ಕ್ವಶನ್ ಪೇಪರ್, ಆನ್ಸರ್ ಪೇಪರ್. ಅದು ಬಂದ್ರೆ ಪ್ರಶ್ನೆ ಇಲ್ಲ, ಅದು ಬಂದ್ರೆ ನೋಡ್ತೀನಿ, ತನಿಖೆ ಮಾಡ್ತೀನಿ. ಧರ್ಮೇಂದ್ರ ಪ್ರಧಾನ್ ಮಾತ್ರ ತಪ್ಪು ಮಾಡಿದ್ದು ಬಹಳ ಅಪರಾಧ, ಕ್ಷಮಿಸಕಾರದ ಅಪರಾಧ ಅದು. ಖರ್ಗೆ ಕಾಲೇಜ್ ಇಲ್ಲೆಲ್ಲ ಕರ್ನಾಟಕದಲ್ಲಿ ಏನೇ ಕ್ವಶನ್ ಪೇಪರ್ ಲೀಕ್ ಆದ್ರೂ ನೋಡಲಾಗುವುದು, ತನಿಖೆ ಮಾಡಲಾಗುವುದು, SIT ರಚನೆ ಮಾಡಲಾಗುವುದು, ಆಯೋಗ ರಚನೆ ಮಾಡೋದು. ಇಷ್ಟಕ್ಕೆ ಮುಗಿದೋಯ್ತು. ಇದು ಮಾನದಂಡ, ಕಾಂಗ್ರೆಸ್ಸಿನ ಮಾನದಂಡ.